ಇನ್ನೇನು ಸೀಮಂತ ಬರ್ತಾ ಇದೆ. ಸೊ, ಹಾಗಾಗಿ ಸೀರೆ ಶಾಪಿಂಗ್ ಮಾಡೋಣ ನನ್ನ ತಂಗಿಗೆ ಅಂತ ಹೊರಡ್ತಾ ಇದ್ದೀವಿ. ಅವಳಿರೋದು ಹುಬ್ಳಿಲಲ್ವಾ. ಸೊ, ಹಾಗಾಗಿ ಹಂಗೆ ಕೂತ್ಕೊಂಡ್ರೆ ಆಗೋದಿಲ್ಲ ಅಂದ್ಬಿಟ್ಟು ಇಲ್ಲಿಂದನೇ ಅವಳಿಗೆ ವಿಡಿಯೋ ಕಾಲ್ ಮಾಡಿ ಎಲ್ಲ ತೋರಿಸಿ ಸೆಲೆಕ್ಟ್ ಮಾಡೋಣ ಅಂತ ಬಂದ್ವಿ. ಯಾಕಂದರೆ ಇವಾಗೆಲ್ಲ ಮದುವೆ ಸೀಸನ್ ಅಲ್ವಾ. ಸೊ, ಬ್ಲೌಸ್ ಕೂಡ ಬೇಗ ಕೊಡ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ. ಅದು ಬೇರೆ ಹ್ಯಾಂಡ್ ವರ್ಕ್ ಎಲ್ಲ ಮಾಡ್ಸೋಕ್ಕಿತ್ತು. ಹಾಗಾಗಿ ಮುಂಚೆನೇ ಒಂದು ತಿಂಗಳು ಮುಂಚೆನೇ ಬಂದಿದ್ದೀವಿ ಸೀರೆ ಎಲ್ಲ ನೋಡಿಕೊಂಡು. ಹಾಗೆ ಹ್ಯಾಂಡ್ ವರ್ಕ್ ಎಲ್ಲ ಕೊಟ್ಟು ಬ್ಲೌಸ್ ಸ್ಟಿಚಿಂಗ್ ಕೊಡೋಣ ಅಂತ. ಒಂದು ತಿಂಗಳು ಜಾಸ್ತಿ ಆಯ್ತಾನೆ ಅಂತ ಅಂದ್ಕೊಂಡ್ವಿ. ಬಟ್ ಇಲ್ಲಿ ಬಂದಮೇಲೆ ನಮಗೆ ಗೊತ್ತಾಗಿದ್ದು ಸೀರೆ ಸೆಲೆಕ್ಟ್ ಮಾಡೋದಕ್ಕೇ ಒಂದು ಅರ್ಧ ದಿನ ಹೋಗ್ಬಿಡ್ತು. ಇನ್ನು ಹ್ಯಾಂಡ್ ವರ್ಕ್ಗಂತ ಹೋದರೆ ಅವ್ರು 1 ತಿಂಗಳಾಗುತ್ತೆ ಅಂತಲೇ ಹೇಳಿದ್ರು. ಹಂಗೂ ಹಿಂಗೂ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಬೇಗ ಕೊಡೋಕ್ಕೆ ಹೇಳಿದ್ದೀವಿ. ಇನ್ನು ಸ್ಟಿಚಿಂಗಿಗೆ ಅವ್ರೂ ಹಂಗೆ ಹೇಳಿದ್ರು, 1 ತಿಂಗಳವರೆಗೂ ತೊಗೊಳಕ್ಕೆ ಆಗೋದಿಲ್ಲ ಮದುವೆ ಸೀಸನ್ ಅಂತ. ಸೊ, ಹೆಂಗೋ ಮ್ಯಾನೇಜ್ ಮಾಡಿ ಇವಾಗ ಕರೆಕ್ಟ್ ಟೈಮ್ಗೆ ಕೊಡೋ ಥರ ಬಂದಿದ್ದೀವಿ. ಹಾಗೆ ಸ್ಯಾರೀಸಲ್ಲಿ ನನ್ನ ತಂಗಿ ಒಂದಷ್ಟು ಫೋಟೋಸ್ ಕಳಿಸಿದ್ಲು, ಆ ಥರ ರಿಲೇಟೆಡ್ ಇದ್ದರೆ ನೋಡು ಸಿಮಿಲರ್ ಆಗಿ ಅಂತ. ಸೊ, ಅದೇ ಥರ ನೋಡ್ತಾ ಇದ್ವಿ. ಇವಾಗ ಸೀಮಂತಕ್ಕೆ ಅಂದರೆ ಇವಾಗ ಕಾಂಟ್ರಾಸ್ಟ್ ಇದ್ರೆ ಕಲರ್ ಬ್ಲೌಸ್ ಹ್ಯಾಂಡ್ ವರ್ಕ್ ಎಲ್ಲ ಮಾಡಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಅವಳಿಗೆ ಸ್ವಲ್ಪ ಶಿಮ್ಮರಿಯಲ್ಲಿನೂ ನೋಡ್ತಾ ಇದ್ಲು. ಸೊ, ಹಾಗಾಗಿ ಮತ್ತು ಗೋಲ್ಡಲ್ಲೂ ಕೂಡ ನನಗೆ ಇಲ್ಲೇನೋ ಅಷ್ಟೊಂದು ಇಷ್ಟ ಆಗಿಲ್ಲ. ಇದೆಲ್ಲ ಪ್ರೈಸ್ ರೇಂಜ್ ಎಲ್ಲ ಒಂದು 11,000 ಹಂಗಿತ್ತು. ಸೊ, ಹಾಗೆ ಬೇಡ ಅಂದ್ಬಿಟ್ಟು ಇನ್ನೊಂದು ಶಾಪಿಗೆ ಬಂದ್ವಿ. ಇಲ್ಲಿ ನನ್ನ ಸೀಮಂತಕ್ಕೆ ತೊಗೊಂಡಿದ್ದು ಇದೇ ಶಾಪಲ್ಲಿ. ಇಲ್ಲಿ ಶಾಪಲ್ಲಿ ಒಂದು ಮಗು ಲಾಲಿಪಾಪ್ ತಿಂತಾ ಇತ್ತು, ಅದು ಉಳ್ಸೆಣ್ದು ಬರುತ್ತಲ್ಲ, ಅದು ನೋಡ್ಬಿಟ್ಟು ನನಗೆ ಬೇಕು ಅಂತ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಸರಿ ಅಂತ ಅಲ್ಲೇ ಎಲ್ಲೋ ಶಾಪಲ್ಲಿ ಸಿಕ್ತು ಹತ್ರದಲ್ಲೇ, ಅದು ತೊಗೊಂಬಂದು ಕೊಟ್ವಿ. ಆರಾಮಾಗಿ ಕುತ್ಕೊಂಡಿದ್ಲು. ಅವಳು ಖಾಲಿ ಆಗೋವರೆಗೂ ಆರಾಮಾಗಿದ್ಲು. ನಮಗೆ ಶಾಪಿಂಗ್ ಮಾಡೋಕ್ಕೂ ಸ್ವಲ್ಪ ಈಸಿ ಆಯಿತು. ಸೊ, ಫೈನಲಿ ಒಂದು ಸ್ಯಾರಿನ ಸೆಲೆಕ್ಟ್ ಮಾಡಿದ್ವಿ. ನನ್ನ ತಂಗಿಗೆ ವಿಡಿಯೋ ಕಾಲ್ ಎಲ್ಲ ಮಾಡಿ ತೊಗೊಂಡು ಇನ್ನು ಓಡ್ತಾ ಇದ್ವಿ. ಹಾಗೆ ಸ್ವಲ್ಪ ಹಸುವಾಗಿತ್ತು, ಸಾಯಂಕಾಲ ಆಗ್ಬಿಟ್ಟಿತ್ತು. ಸೊ, ಚಾಟ್ಸ್ ತಿನ್ನೋಣ ಅಂದ್ಬಿಟ್ಟು ಇಲ್ಲಿ ಪಾನಿಪುರಿ ತುಂಬ ಚೆನ್ನಾಗಿ ಸಿಗುತ್ತೆ. ಸೊ, ಅದನ್ನೇ ತಿನ್ಕೊಂಡು ಹಾಗೆ ಬ್ಲೌಸ್ ಸ್ಟಿಚಿಂಗ್ ಕೊಡೋಕೆ ಇತ್ತು. ಹಾಗೆ ಆಟೋ ಬುಕ್ ಮಾಡಿಕೊಂಡು ಮತ್ತೆ ಬ್ಲೌಸ್ ಹ್ಯಾಂಡ್ ವರ್ಕ್ ಇದೆಯಲ್ಲ ಅಲ್ಲಿ ಹೋಗಿ ಹ್ಯಾಂಡ್ ವರ್ಕ್ ಎಲ್ಲ ಡಿಸೈನ್ಸ್ ಎಲ್ಲ ತೋರಿಸಿದೆ ಅವ್ರಿಗೆ. ಆಲ್ರೆಡಿ ನಾವು ಸೇವ್ ಮಾಡಿ ಇಟ್ಕೊಂಡಿದ್ದೀವಿ ಒಂದಷ್ಟು ಪಿಕ್ಚರ್ಸ್ನ. ಹಾಗೆ ನಂದು ಸೀಮಂತ ಬ್ಲೌಸ್ ಕೂಡ ತೊಗೊಂಡು ಹೋಗಿದ್ದೆ ರೆಫರೆನ್ಸ್ಗೆ. ಟೈಯಿಂಗ್ ಕೂಡ ಇಲ್ಲಿ ಪಿಂಕ್ ಮತ್ತು ಬ್ಲೂ ಕಾಂಬಿನೇಷನ್, ಯಾಕಂದರೆ ನಮ್ಗೆ ಗೊತ್ತಿಲ್ಲಲ್ಲ ಗಂಡಾಗುತ್ತೆ ಹೆಣ್ಣಾಗುತ್ತೆ ಅಂತ. ಸೊ, ಎರಡರಲ್ಲೂ ಈ ಥರ ಕಲರ್ ಇಟ್ಟು ಮಾಡಿಸಿದ್ದು. ಮತ್ತು ಕಾಲಿ ಪುಟ್ ಹೆಜ್ಜೆ ಎಲ್ಲ. ಸೊ, ಇದು ನನ್ನ ಸೀಮಂತ ಸ್ಯಾರಿ. ಸೊ, ನನ್ನ ತಂಗಿ ಒಂದಷ್ಟು ಸೆಲೆಕ್ಟ್ ಮಾಡಿದ್ದಾಳೆ. ಅದು ಸ್ವಲ್ಪ ಮಿಕ್ಸ್ ಮಾಡಿ ಅವರು ಕೂಡ ಸ್ವಲ್ಪ ಸಜೆಸ್ಟ್ ಮಾಡಿದ್ರು, ಈ ಸ್ಯಾರಿಗೆ ಈ ಥರ ಸೂಟ್ ಆಗುತ್ತೆ ಅಂತ ಡ್ರಾ ಮಾಡಿ ಎಲ್ಲ ತೋರಿಸಿದ್ರು. ಈ ಹ್ಯಾಂಡ್ ವರ್ಕ್ ಕೂಡ ಅವ್ರ ಹತ್ರನೇ ಹಾಕ್ಸಿದ್ದು. ಸೊ, ಅಷ್ಟೇ ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಹ್ಯಾಂಡ್ ವರ್ಕ್ಗೆಲ್ಲ ಕೊಟ್ಟು ಅಲ್ಲಿದ್ದ ಅಕ್ಕ ಮನೆ ಕಡೆ ಹೊರಟ್ವಿ. ಫುಲ್ ವಿಡಿಯೋ ಯೂಟ್ಯೂಬಲ್ಲಿ ಇದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಫಾಲೋ ಮಾಡೋದನ್ನ ಮರಿಬೇಡಿ.